ಚಿಕ್ಕಬಳ್ಳಾಪುರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಸ್ಲಾಬ್ ನಡೀತಾ ಇದೆ ಇವತ್ತು ಗ್ರೌಂಡ್. ನಾವು ಅಲ್ಲಿ ಗುಲ್ಬರ್ಗಲಿಂದ ಇಲ್ಲಿಗೆ ಬಂದಿರೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. 300+ ಮಾಡ್ತಾ ಇದಾರಂತೆ ಬಿಲ್ಡಿಂಗ್ಸ್. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಹುಡುಕ್ತಾ ಇದ್ರೆ RCC ಗಂತೂ ಬೆಸ್ಟ್ ಇದೆ ಸರ್. ಆಲ್ ದ ಬೆಸ್ಟ್ RCC. ಹಾಯ್ ಸರ್, ನಾನು ನಿಮ್ಮ ಮಾಲಿಂಗ ಮಾತಾಡ್ತಿರೋದು RCC ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ. ಸೊ ಇವತ್ತು ಪ್ರೆಸೆಂಟ್ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಲೈಕ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಸ್ಲಾಬ್ ನಡೀತಾ ಇದೆ ಇವತ್ತು, ಗ್ರೌಂಡ್ ಫ್ಲೋರ್ ಸ್ಲಾಬ್. ಸೊ ಅಲ್ಲಿ ಬಂದಿದ್ದೀವಿ ಆಕ್ಚುಲಿ. ಸೊ ನಮ್ಮ ಕ್ಲೈಂಟ್ ಹತ್ರ ಮಾತಾಡ್ಸೋಣ ಯಾವ ತರ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು, ಒಂದು ಸಜೆಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪ್ರೆಸೆಂಟ್ ಸ್ಲಾಬ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ಇವಾಗ ನಾನು ನಮ್ಮ ಕ್ಲೈಂಟ್ ಹತ್ರ ನಿಮ್ಗೆ ಮಾತಾಡ್ತೀನಿ. ಸೊ ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಆಗ್ಲಿ ಏನೇ ಆಗ್ಲಿ, ಸೊ ಅವ್ರು ಏನೇನ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇ ಒಂದು ತಿಳ್ಕೊಳ್ಳಿ. ಸರ್ ನಮ್ಮ ಹೆಸರು ಹನುಮಂತಿ. ನಮಸ್ತೆ. ನಮ್ ತಮ್ಮರ್ ಮನೆ ಕಟ್ತಾವ್ರ ಇಲ್ಲಿ, ಅದಕ್ಕಿಂತ ನಾವು ಅಲ್ಲಿ ಗುಲ್ಬರ್ಗಲಿಂದ ಇಲ್ಲಿಗೆ ಬಂದಿರೋದು. ಮನೆ ಕೆಲಸ ಇಲ್ಲಿ ಎಲ್ಲ ನಾವು ನೋಡ್ಕೋಬೇಕಂತ ಬಂದಿದ್ದು. ನಮ್ ತಮ್ಮರ್ ಬಾಳ್ ಬಿಜಿ ಇದಾರೆ, ಅದಕ್ಕೆ ನಾವು ಇಲ್ಲಿ ಬಂದು ಇದೆಲ್ಲ ನೋಡ್ಕೊಂತಿದೀವಿ. ಮತ್ತೆ ನಾವು ಇವಾಗ ಮೋಡ್ ಹಾಕ್ತಿದ್ದಾರೆ, ಅದಕ್ಕೆ ಫಸ್ಟ್ ಫ್ಲೋರ್ ಬಂದಿದ್ದು. ಅವು ಚೆನ್ನಾಗಿದೆ. ನಾವು RCC ಕಂಪ್ನಿ YouTube ನಲ್ಲಿ ನೋಡ್ಕೊಂಡ್ ಬಂದಿದೀವಿ. ಏನಿದ್ರು ಕೆಲಸ ಚೆನ್ನಾಗ್ ಮಾಡ್ತಾರೆ. ಹನುಮಂತ್ ಸರ್ ಮತ್ತೆ ಮಾಳಿಂಗ ಸರ್ ಎಲ್ಲರೂ ಚೆನ್ನಾಗಿ ಕೆಲಸ ನೋಡ್ತಾರ. ಅವರು ಇಂಜಿನಿಯರ್ ಸರ್ಗಳು. ನೀವೆಲ್ಲ ನೋಡ್ಬಿಟ್ಟು ನಾವು ಅದೇ ನೋಡ್ಬಿಟ್ಟು ಹಾಕ್ಸ್ತಿದೀವಿ. ಹಾಯ್ ಸರ್. ಹಾಯ್ ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ನಾವು ಆಲ್ಮೋಸ್ಟ್ ಸಿವಿಲ್ ಫೀಲ್ಡ್ ಅಲ್ಲೇ ಸರ್ ಇರೋದು. ನಾವು ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈನೇ ಮಾಡ್ತಾ ಇದೀವಿ. ನಾವು ಮನೆ ಕಟ್ಟಕ್ಕಂತಾನೆ ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಹುಡುಕ್ತಾ ಇದ್ವಿ 1.5 year ಇಂದನು. ಅವಾಗ ನಮ್ಗೆ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು RCC ಇದೆ ನೋಡಿ ಒಂದ್ಸತಿ ಅಂತ. ಇದು ಯಾಕಂದ್ರೆ ನಮಗೂ ಇಲ್ಲೇ ಕಿರ್ಲೋಸ್ಕರ್ ಲೇಔಟ್ ಇರೋದು, ನಾವು ಚಿಕ್ಕಬಳ್ಳಾಪುರ ಇರೋದ್ರಿಂದ ಇಲ್ಲೇ ಹತ್ರ ಆಗುತ್ತೆ ಅಂದ್ಬಿಟ್ಟು ನಾವು ಒಂದ್ಸತಿ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಮಾತಾಡಿ ಒಂದ್ ಸ್ವಲ್ಪ ಏನೋ ಬೆಸ್ಟ್ ಅನ್ಸುತ್ತೋ. ಆದ್ರೂ ನಮ್ಗೆ ಯಾಕೋ ಒಂದು 60% ಬೆಸ್ಟ್ ಅನ್ಸಿದಕ್ಕೆ ಮತ್ತೆ ಅವ್ರನ್ನ ಹೇಳಿದಕ್ಕೆ ನಾವು ನಿಯರ್ ಬೈ ನಾವು ಇನ್ನೂ ಒಂದು 4-5 ಬಿಲ್ಡಿಂಗ್ ಮಾಡಿದೀವಿ ಸರ್, ಬನ್ನಿ ಹೋಗ್ಬಿಟ್ಟು ವಿಸಿಟ್ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾವೊಂದು 4-5 ಬಿಲ್ಡಿಂಗ್ ವಿಸಿಟ್ ಮಾಡಿದ ತಕ್ಷಣ ನಮ್ಗೆ ಯಾಕೋ ಒಳ್ಳೆ ಕ್ವಾಲಿಟಿ ಇದೆ, ಮೆಟೀರಿಯಲ್ ಬಗ್ಗೆ ಆಗ್ಲಿ, ಇದು ಸ್ಟೀಲ್ ಆಗ್ಲಿ, ಏನಾದ್ರೂ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತಾರೆ ಅಂದ್ಬಿಟ್ಟು ಅದಕ್ಕೆ ನಮ್ದು RCC ಗೆ ಕೊಡೋಣ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಜೆಸ್ಟ್ ಮಾಡ್ಬಿಟ್ಟು RCC ಗೆ ಕೊಟ್ಟಿದ್ದೀವಿ. ನಮ್ದು ಸ್ಟಾರ್ಟ್ ಮಾಡಿ ಆಲ್ರೆಡಿ ಇವಾಗ 1.5 month ಆಯ್ತು ಸರ್. ಡೇ 1 ಇಂದಾನು ಇಲ್ಲಿ ತನಕನೂ ಎಲ್ಲ ಒಳ್ಳೆ ಒಪಿನಿಯನ್ ಇದೆ. ಆಮೇಲೆ ಬೇರೆ ಬಂದು ವಿಸಿಟ್ ಮಾಡಿದ್ರು ಇಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲಸನ ಅಂತ ಹೇಳ್ತಾ ಇದಾರೆ ಎಲ್ಲರೂ. ಆಮೇಲೆ ಇವರು ಕೋಆರ್ಡಿನೇಷನ್ ಆಗ್ಲಿ, ಇವ್ರು ಮಾಲಿಂಗ ಸರ್ ಆಗ್ಲಿ, ಆಮೇಲೆ ಇವರು ದಿಲೀಪ್ ಆಗ್ಲಿ, ಆಮೇಲೆ ಸೈಟ್ ಇಂಜಿನಿಯರ್ ಜೀವನೇ ಆಗ್ಲಿ, ಎಲ್ಲಾರು ಆ ಡೇ 1 ಇಂದನೂ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಹಾಗೇನೆ ಪ್ಲಾನಿಂಗು ಅಷ್ಟೇನೇನೆ ಎಲ್ಲಾರು ನಮ್ ಮುಂದೆನೆ ಕೂರ್ಸ್ಕೊಬಿಟ್ಟು ನಿಮ್ಗೆ ಎಲ್ಲಿ ಏನ್ ಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಕೊಡ್ತಾರೆ. ಆಮೇಲೆ ಇವ್ರು ಮಾಲಿಂಗ ಸರ್ ಅಷ್ಟೇನೆ, ನಾವ್ ಯಾವಾಗ ನಮ್ಗೇನೋ ಇಲ್ಲಿ ಮಿಸ್ಟೇಕ್ ಇದೆ ಅಂದ್ರೂ ಅಷ್ಟೇನೆ ಸೈಟ್ ವಿಸಿಟ್ ಮಾಡ್ಬಿಟ್ಟು ಸರ್ ನಿಮ್ಗೆ ಏನ್ ಬೇಕು ಹೇಳಿ, ನಾವು ಅದಕ್ಕೆ ನಿಮ್ಗೆ ಹೆಂಗೆ ಬೇಕು ಆ ತರ ತಕ್ಕನಂಗೆ ಮಾಡ್ತಾರೆ ಡ್ರಾಯಿಂಗ್ಸ್ ಎಲ್ಲಾನು. ಪ್ಲಾನಿಂಗು ಅಷ್ಟೇನೆ, ಪ್ಲಾನಿಂಗ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಕೋಆರ್ಡಿನೇಷನ್ ಅಷ್ಟೇ ಸರ್, ನಾವ್ ಯಾವಾಗ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾರೆ. ಪಿಕ್ ಮಾಡ್ಬಿಟ್ಟು ಸರ್ ಇದಿಲ್ಲ ಇದಿದೆ ಅಂತಾನು ಹೇಳ್ತಾರೆ. ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿದೆ RCC ದು. 300+ ಮಾಡ್ತಾ ಇದಾರಂತೆ ಬಿಲ್ಡಿಂಗ್ಸ್. ನಮ್ದು ಪರವಾಗಿಲ್ಲ ಸರ್, ನಮ್ದು 2000 square feet ಇದೆ. ನಾನು ಅದಕ್ಕೆ ಇವ್ರಿಗೆ ರೆಫರ್ ಮಾಡಿರೋದು. ಇವಾಗ ಆಲ್ಮೋಸ್ಟ್ ಚೆನ್ನಾಗಿದೆ ಸರ್. ಇವಾಗ 300 ಇದೆ, 300ಇಂದ 1000 ಆಗ್ಲಿ 2000 ಆಗ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ಯಾರನ್ನ ಇವಾಗ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಹುಡುಕ್ತಾ ಇದ್ರೆ RCC ಗಂತೂ ಬೆಸ್ಟ್ ಇದೆ ಸರ್, ನೀವು ಆರಾಮಾಗಿ ರೆಫರ್ ಮಾಡ್ಬೋದು. ಆಲ್ ದ ಬೆಸ್ಟ್ RCC.